ವೀಕ್ಷಕರು ತುಂಬಾ ಶಾಕಿಂಗ್ ನ್ಯೂಸ್ ಇಲ್ಲಿ ನೋಡಿ 2 ಲಕ್ಷ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಸೊ ಅನರ್ಹರ ಪಟ್ಟಿ ಕೂಡ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿಯರನ್ನ 2 ಲಕ್ಷ ಫಲಾನುಭವಿಗಳ ಒಂದು ಮಹಿಳೆಯರನ್ನ ಯಾಕೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ, ಇದಕ್ಕೆ ಕಾರಣ ಏನು, ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸೊ ಒಂದು 2 ಲಕ್ಷ ಮಹಿಳೆಯರಲ್ಲಿ ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರ್ಬೋದಲ್ವಾ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಹೆಸರು ಇದೆಯೋ ಅಲ್ವ ಅನ್ನೋದನ್ನ ನೋಡೋಣ. ಸೊ ಅದರ ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ. ನಾವು 2009ರಲ್ಲಿ ಮಾಡಿಸಿದ್ವಿ, ನಮಗೆ ಬರತ್ತಾ ಇಲ್ವಾ, ನಾವು 2008ರಲ್ಲಿ ಮಾಡಿಸಿದ್ವಿ, ನಮ್ಗೆ ಬರತ್ತಾ ಇಲ್ವಾ ಅನ್ನೋಂಥದ್ದನ್ನು ಹಿಂದೆ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ಸೊ ಅದರ ಕೆಳಗಡೆ ಕಮೆಂಟಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಯಾವ ವರ್ಷದವರಿಗೆ ಕೊಡ್ತಾ ಇದ್ದಾರೆ, ಎಷ್ಟು ವರ್ಷ ಆಗಿರಬೇಕು, ಎಷ್ಟು ಹಣ ಸಿಗ್ತಾ ಇದೆ, ಯಾವಾಗ ಸಿಗ್ತಾ ಇದೆ, ಎಷ್ಟು ಲಕ್ಷ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಒಂದಲ್ಲ ಎರಡಲ್ಲ ಸುಮಾರು 2 ಲಕ್ಷ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಮತ್ತೆ ಈಗ ಈ ರೀತಿ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಜನರ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರುವಂಥದ್ದು. ಸೊ 2 ಲಕ್ಷ ಮಹಿಳೆಯರನ್ನ ಸುಮಾರು ತೆಗೆದಿದ್ದೆ ಆದರೆ ಅವರಿಗೆ ಎಷ್ಟೊಂದು ಉಳಿಯುತ್ತೆ ಗೊತ್ತಾ. ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಬಹಳಷ್ಟು ಅಮೌಂಟ್ ಫಂಡ್ ಉಳಿಯುತ್ತೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸುಮಾರು 1,000 ಕೋಟಿಗಿಂತ ಹೆಚ್ಚಿನ ಹಣ ಕೂಡ ಉಳಿಯುತ್ತಂತೆ. ಸೊ ಹಣಕಾಸು ಇಲಾಖೆಗೆ. ಸೊ ಅದಕ್ಕೋಸ್ಕರನೂ ಕೂಡ ಈ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರಬಹುದು. ಅಥವಾ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದಾವೆ, ಅಂದ್ರೆ ಅರ್ಹತೆನೇ ಇಲ್ಲ ಅಂತಾನೆ ಅನ್ಬೋದು. ನೋಡಿ ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಸೊ ಅರ್ಹತೆ ಇಲ್ಲದಂತಹ ಅನರ್ಹ ಪಟ್ಟಿ ಕೂಡ ರಿಲೀಸ್ ಆಗಿದೆ ಅಂತ ಕೊಟ್ಟಿದ್ದೀನಲ್ಲ. ಸೊ ಅನರ್ಹ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಸೊ ಯಾವ ಒಂದು ಕಾರಣಕ್ಕೆ ಅನ್ನುವಂಥದ್ದನ್ನ ಮುಖ್ಯವಾಗಿರುವಂಥದ್ದು. ಸೊ ಒಂದು ಕಾರಣಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, IT ರಿಟರ್ನ್ಸ್, ಆದಾಯ ತೆರಿಗೆ ಪಾವತಿಯನ್ನ ಯಾರು ಮಾಡ್ತಾ ಇರ್ತೀರಾ. ಸೊ ಕನ್ಫ್ಯೂಸ್ ಆಗಬೇಡಿ, ಅಥವಾ ಇವರೇನು ಬಿಡಿಪ್ಪ ಆದಾಯ ತೆರಿಗೆ ಅಂತನೂ ತಿಳ್ಕೊಳ್ಬೇಡಿ. ಯಾರು ಕೂಡ ಇದನ್ನ ಮಜಾಕ್ ತಗೋಬೇಡಿ, ಸೀರಿಯಸ್ ಆಗಿ ವಿಚಾರ ಮಾಡಿ. ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳದು ಸೊ ನೀವು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರಲಿಲ್ಲ ಅಂದ್ರೂ ತಿಳ್ಕೊಳ್ಳಿ, ನಿಮ್ಮ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರಲಿಲ್ಲ ಅಂದ್ರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಕಾಣಿಸ್ತಾ ಇದೆ. ಬಹಳಷ್ಟು ಜನರದು ನೀವು IT ರಿಟರ್ನ್ಸ್ ಮಾಡ್ತೀರಾ, ಅದಕ್ಕೋಸ್ಕರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ, ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ ಅಂತ ಬಹಳಷ್ಟು ಫಲಾನುಭವಿಗಳದು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಗೃಹಲಕ್ಷ್ಮಿ ನಿಮಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ನಿಮ್ಮದು ಕೂಡ ಈ ರೀತಿ ಆಗಿದ್ರೆ ಅವಾಗ ಏನು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಹೇಳೋದನ್ನು ಮುಖ್ಯವಾಗಿ ತಿಳ್ಕೊಳ್ಳಿ. IT ರಿಟರ್ನ್ಸು ಮಾಡ್ತಾ ಇರ್ತೀರಾ ಬಹಳಷ್ಟು ಫಲಾನುಭವಿಗಳು. ಈಗ ಸುಮಾರು ನಿಮಗೆ ಹೇಳಬೇಕಂದ್ರೆ ವೀಕ್ಷಕರೇ, 1,28,00,000 ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಿದಾರಂತೆ ಗೃಹಲಕ್ಷ್ಮಿಗೆ. ಸೊ ಅದರಲ್ಲಿ 2 ಲಕ್ಷ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಬರೀ IT ರಿಟರ್ನ್ಸ್ ಮಾಡ್ತಾ ಇದ್ದಾರಂತೆ. ಸೊ ಅಂದರೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರನ್ನು ಮಾಡ್ತಾ ಇದ್ದಾರಂತೆ. ಸೊ ಅಂತಹ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೆಗೆದಾಕಿದೆ. ಸೊ ಇಂಬಹರ ಒಂದು ಕೂಡ ಮಾಡಿದೆ. 2 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿಬಿಟ್ಟು ಉಳಿದ ಫಲಾನುಭವಿಗಳಿಗೆ ಮಾತ್ರ ಹಣ ಕೊಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ನಾವು IT ರಿಟರ್ನ್ಸ್ ಮಾಡಲ್ಲ, ನಮ್ಮ ಹೆಸರು ಕೂಡ ಇರತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಇರ್ಬೋದು, ನಮ್ಮದು ಕೂಡ ಇರ್ಬೋದು. ಈ ರೀತಿ ಹೇಳ್ತಾ ಇದ್ದೀನಿ, ನಿಮ್ಗೆ ಕೇಳಿ. 2 ಲಕ್ಷ ಫಲಾನುಭವಿಗಳಲ್ಲಿ ನಿಮ್ಮದು ಕೂಡ ಇರ್ಬೋದು. ಯಾಕಂದರೆ IT ರಿಟರ್ನ್ಸು ಆದಾಯ ತೆರಿಗೆ ಅದು ನಿಮಗೆ ಅಷ್ಟೇ ಬರುತ್ತೆ ಅಥವಾ ನಮಗಷ್ಟೇ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಯಾರಿಗೆ ಬೇಕಾದರೂ ಕೂಡ ಬರ್ಬೋದು. ಅದು IT ರಿಟರ್ನ್ಸ್ ಮಾಡಿದವ್ರಿಗೂ ಕೂಡ ಬರ್ಬೋದು, ಮಾಡ್ದಿಲ್ದವ್ರಿಗೂ ಕೂಡ ಬರ್ಬೋದು. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ, ಸೊ ಸಾಲಗಳನ್ನು ಕೂಡ ಪಡೆದಿದ್ದಾರೆ. ಬಹಳಷ್ಟು ಬ್ಯಾಂಕ್ಗಳಲ್ಲಿ ಒಂದು ಟ್ಯಾಕ್ಸ್ ಪೇಯರ್ ಕೂಡ ಮಾಡ್ತಾರೆ. ಒಂದು ಸಾಲದ ಮೇಲೆ ಬಡ್ಡಿ ದರ ಕೂಡ ತುಂಬ್ತಾರೆ. ಸೊ EMI ಮುಖಾಂತರ ಕೂಡ ತುಂಬ್ತಾ ಇರ್ತಾರೆ, ಅಲ್ಲಿ ಟ್ಯಾಕ್ಸ್ ಕೂಡ ಕಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಟ್ಯಾಕ್ಸ್ ಏನಾಗುತ್ತೆ, ಆದಾಯ ತೆರಿಗೆ ಕಟ್ಟುವರು ಅಂತ ಬಿದ್ದುಬಿಡುತ್ತೆ. ಸೊ ನೀವು ಆದಾಯ ತೆರಿಗೆ ಕಟ್ತಿರಲ್ಲ, ಆದರೂ ಸಹಿತ ಬರುವಂತಹ ಕಾರಣ ಏನಪ್ಪಾ ಅಂದರೆ ನೀವು ಸಾಲ ಪಡೆದಿರುವಂತಹ ಕಾರಣಕ್ಕಾಗಿ. ಹಾಗಾದರೆ ನಾವು ಸಾಲ ಕೂಡ ಪಡೆದಿಲ್ಲ, ನಮ್ಮದು ಕೂಡ ಬರ್ತಾ ಇದೆ ಅಂತ ಕೇಳ್ಬೋದು. ಹಾಗೂ ಕೂಡ ಬರ್ಬೋದು, ಯಾಕಂದರೆ ತಾಂತ್ರಿಕ ದೋಷದಿಂದ ಬರ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಂತ್ರಿಕ ದೋಷ ಅಂತೂ ಬಹಳಷ್ಟು ಆಗ್ತಾ ಇದೆ ಅಂತೆ. ಸೊ ಅದನ್ನು ಬಗೆಹರಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ, ಹಣ ಕೂಡ ರಿಲೀಸ್ ಮಾಡುವಾಗ ಆಗತ್ತೆ. ಸೊ ಈಗ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಕೂಡ ಆಗಿರುವಂಥದ್ದು. ಸೊ ಹಾಗಾದರೆ ಆ ಒಂದು ಸ್ಟೇಟಸ್ನಲ್ಲಿ ಬಂದಿದೆ, ನಾವು ಚೆಕ್ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳು ಸಾಕಷ್ಟು ಕೇಂದ್ರಗಳಿರ್ತವೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ಬೋದು. ಸೊ ಮೊಬೈಲಲ್ಲಿ ಚೆಕ್ ಮಾಡ್ಲಿಕ್ಕೆ ಬರಲ್ಲ. ಚೆಕ್ ಮಾಡಿಸಿದ ತಕ್ಷಣ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ರೆ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಕಟ್ತಾ ಇರಲಿಲ್ಲಪ್ಪ ಅಂದರೆ, ಆದಾಯ ತೆರಿಗೆ ನೀವು ಕಟ್ತಿರಲಿಲ್ಲ ಅಂದರೆ ಮಾತ್ರ ಈ ಒಂದು ಕೆಲಸ ಮಾಡಿ. ನೀವು ಕಟ್ತಾ ಇದ್ರೆ ನಿಮ್ಮ ಒಂದು ಅಕೌಂಟ್ಗೆ ಹಣ ಬರೋದಿಲ್ಲ. ತಲೆ ಕೆಡಿಸ್ಕೋಬೇಡಿ, ನೀವೇನೇ ಪ್ರಯತ್ನ ಮಾಡೋದು ಸಹಿತ ಬರೋದಿಲ್ಲ. ಸೊ ಹಾಗಾದರೆ ಈಗ ಅಮೌಂಟ್ ನಾವು ಕಟ್ತಾ ಇಲ್ಲ, ನಾವು ಟ್ಯಾಕ್ಸ್ ಪೇಯರ್ ಮಾಡೋದಿಲ್ಲ, ಆದರೂ ಸಹಿತ ನಮಗೆ ಈ ರೀತಿ ತೋರಿಸ್ತಾ ಇದೆ ಅನ್ನೋಂಥವ್ರು ಕೇಳಿ ಲಕ್ಷ್ಯ ಕೊಟ್ಟು ನೀವೇನು ಮಾಡಬೇಕು,
ನೀವು ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಸೊ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸೊ ಈ ರೀತಿ ನಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಕಾಣಿಸ್ತಾ ಇದೆ, ಹಾಗಾದ್ರೆ ನಾವೇನು ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ನೀವು ಕೇಳಬೇಕಾಗತ್ತೆ. ಸೊ ಸೊಲ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಏನು ಮಾಡಬೇಕು ಏನಿಲ್ಲ ಅನ್ನೋಂಥದ್ದನ್ನು ತಿಳಿಸ್ತಾರೆ, ಮತ್ತು ಆ ಒಂದು ತಾಂತ್ರಿಕ ದೋಷದಿಂದ ಆಗಿರುವಂತಹ ಪ್ರಾಬ್ಲಮನ್ನು ಕೂಡ ಬಗೆಹರಿಸ್ತಾರೆ. ಸೊ ನಿಮಗೆ ಬರಬೇಕಾಗಿರುವಂತಹ ಹಣ ಕೂಡ ಬರುತ್ತೆ. ಸೊ ಇಲ್ಲಿ 10ನೇ ಕಂತು ಬಂದಿಲ್ಲ ಅಂದರೆ, 11ನೇ ಕಂತಿನ ಹಣ ಬಂದಿಲ್ಲ ಅಂದರೆ, ಈಗ 12ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗ್ತಾ ಇಲ್ಲ ಅಂದರೆ ಸೊ ಏನೋ ಪ್ರಾಬ್ಲಮ್ ಆಗಿದೆ ಅಂತಲೇ ಅರ್ಥ. ಸೊ ಅದಕ್ಕೋಸ್ಕರ ಒಂದ್ಸಾರಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೋತಾ ಇರಿ. ಅದೇ ರೀತಿಯಾಗಿ ಆಹಾರ ಇಲಾಖೆಯ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋತಾ ಇರಿ. ಸೊ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಮುಖ್ಯವಾಗಿ ಚೆಕ್ ಮಾಡಿ, ಪ್ರತಿ ವಾರಕ್ಕೂ ಒಂದು ಸಾರಿ ಆದರೂ ಚೆಕ್ ಮಾಡಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಯಾಕಂದರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವುದೇ ಯೋಜನೆಗಳಿಂದ ಹಣ ಕೂಡ ಬರೋಲ್ಲ, ಯೋಜನೆ ಕೂಡ ಸಿಗೋದಿಲ್ಲ. ಸೊ ಆ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ಗಳನ್ನು ಹಾಕಿಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಫಲಾನುಭವಿಗಳನ್ನು ತೆಗೆದುಹಾಕಲಾಗ್ತಾ ಇದೆ ಸರ್ಕಾರ. ಸೊ ಒಂದು ಎಲಿಜಿಬಲ್ ಇಲ್ಲ ಬಿಡಿ, ಎಲಿಜಿಬಲ್ ಇಲ್ಲದವ್ರನ್ನ ಮಾತ್ರ ತೆಗೆದುಹಾಕಲಾಗ್ತಾ ಇದೆ. ಸೊ ಇದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಸೊ ಸಿಕ್ಕಾಪಟ್ಟೆ ಜನರಿಗೆ ಫ್ರೀಯಾಗಿ ಕೊಡ್ತಾ ಹೋದರೆ, ಅಂದರೆ ಎಲಿಜಿಬಲ್ ಇಲ್ಲ ಅಂದರೂ ಅಂಥವರಿಗೆ ಕೊಡ್ತಾ ಹೋದರೆ ಸರ್ಕಾರಕ್ಕೆ, ಹಣಕಾಸು ಇಲಾಖೆಗೆ ಲಾಸ್ ಆಗುವಂಥದ್ದು. ಸೊ ಅದೇ ಅಲ್ಲಿ ಎಲಿಜಿಬಲ್ ಇದ್ದವರಿಗೆ ಮಾತ್ರ ಕೊಡ್ತಾ ಹೋದರೆ ಇನ್ನೂ 2-3 ಕಂತುಗಳನ್ನು ಎಕ್ಸ್ಟ್ರಾ ಕೊಡ್ಬೋದಾಗತ್ತೆ. ಸೊ ಹಣ ಉಳಿಯುತ್ತೆ, ಅಷ್ಟೊಂದು ಹಣ ಸರ್ಕಾರದ ಬಳಿ ಉಳಿಯುತ್ತೆ. ಸೊ ಅದನ್ನು ಎಲಿಜಿಬಲ್ ಇದ್ದವರಿಗೆ ಕೊಡ್ಬೋದು. ಸೊ ಒಳ್ಳೆಯ ಕೆಲಸನೇ ಅಂತಲೇ ಹೇಳ್ಬೋದು. ಸೊ ಇದರ ಬಗ್ಗೆ ಈಗ ಸಾಲ್ಕು, ಇದರ ಬಗ್ಗೆ ಇಷ್ಟು ಕ್ಲಿಯರಿಟಿ ಸಿಕ್ಕಿದೆ, ಕೊಟ್ಟಿದ್ದೀನಿ ನಿಮಗೆ. ಈಗ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ತಿಳ್ಕೊಳ್ಳೋಣವಾ? ಇಲ್ಲಿ ನೋಡಿ ವೀಕ್ಷಕರೇ, ಭಾಗ್ಯಲಕ್ಷ್ಮಿ ಬಾಂಡ್ನಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಕೂಡ ಸಿಗ್ತಾ ಇರುವಂಥದ್ದು. ಸೊ ಹಾಗಾದರೆ ಯಾವ ಒಂದು ವರ್ಷದಲ್ಲಿ ನಾವು ಅಪ್ಲೈ ಮಾಡಿರ್ತೀವಿ, ಸೊ ಅಂಥವು ಯಾವ ಒಂದು ವರ್ಷದವರಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಜನ, ಸೊ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಸೊ ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರು, ನಾವು 2009ರಲ್ಲಿ ಮಾಡಿದ್ದೀವಿ, 2006ರಲ್ಲಿ ಮಾಡಿದ್ದೀವಿ, 2007ರಲ್ಲಿ ಮಾಡಿದ್ದೀವಿ, ಸೊ ಹಾಗಾದರೆ ನಮಗೆ ಹಣ ಸಿಗತ್ತಾ ಅನ್ನುವಂಥದ್ದನ್ನು ಬಹಳಷ್ಟು ಜನ ಕ್ವಶನನ್ನು ಕೇಳ್ತಾ ಇದ್ರಿ ವೀಕ್ಷಕರೇ. ಇಲ್ಲಿ ಕೇಳಿ. ಸೊ ಇಲ್ಲಿ 2006ರಲ್ಲಿ, ಇಲ್ಲಿ 2006ರಲ್ಲಿ ಯಾರು ಅಪ್ಲೈ ಮಾಡಿರ್ತೀರ, ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿರ್ತೀರ, ಸೊ ಅವರಿಗೆ ಈಗ ಹಣ ಸಿಗ್ತಾ ಇರುವಂಥದ್ದು. ಹಾಗಾದರೆ ನಮಗೆ ನಮ್ಮ ಮಗುವಿಗೆ 18 ವರ್ಷ ಆಗಿದೆಯಾ ಅಂತ ನೀವು ಕ್ವಶನ್ ಕೇಳ್ಬೋದು. ಅಂದರೆ ಕನ್ಫ್ಯೂಸ್ ಆಗಬೇಡಿ, 18 ವರ್ಷ ಸ್ಟಾರ್ಟ್ ಆಗಿದ್ರೆ ನಿಮಗೆ ಹಣ ಸಿಗತ್ತೆ ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ, 18 ವರ್ಷ ಏನಾಗಬೇಕು, ಮುಗ್ದಿರಬೇಕು. ಅಂದರೆ 19ನೇ ವರ್ಷ ಸ್ಟಾರ್ಟ್ ಆಗಿರಬೇಕು. 18ನೇ ವರ್ಷ ಮಧ್ಯದಲ್ಲಿದ್ದೀವಿ. ಈ ಒಂದು ವರ್ಷದಲ್ಲಿ, ಈ ಒಂದು 2024ರಲ್ಲಿ 18 ವರ್ಷ ಮುಕ್ತಾಯವಾಗಿ 19ನೇ ವರ್ಷ ಪ್ರಾರಂಭವಾಗಿರಬೇಕು. ಅಂತಹ ಒಂದು ಮಹಿಳೆ, ಒಂದು ಮಗುವಿಗೆ ಮಾತ್ರ ಈ ಒಂದು ಹಣ ಸಿಗ್ತಾ ಇರುವಂಥದ್ದು. ಹಾಗಾದರೆ ಎಷ್ಟು ಹಣ ಅಂದರೆ ಸುಮಾರು 1,80,000 ಅಥವಾ 1,50,000 ಫಿಕ್ಸ್. ಇಲ್ಲಿ 1,50,000 ಆದರೂ ಸಿಗತ್ತೆ. ಸೊ ಅಷ್ಟೊಂದು ಹಣವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು. ಸುಮಾರು 2 ಲಕ್ಷ ಜನರಿಗೆ ಕೊಡ್ತಾ ಇರುವಂಥದ್ದು. ಓಕೆನಾ? ಸುಮಾರು 2 ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಹಣ ಕೊಡುವಂತಹ ಸಾಧ್ಯತೆ ಇದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರುವಂಥದ್ದು. ಸೊ ಯಾರ್ಯಾರು ಮೆಚುರಿಟಿಯನ್ನು ಹೊಂದಿರ್ತೀರಾ, ಯಾರ್ಯಾರು ಮೆಚುರಿಟಿ ಆಗಿರ್ತೀರಾ, ಅಂದರೆ 18 ವರ್ಷದ ಮೇಲ್ಪಟ್ಟು ಯಾರು ಇರ್ತೀರಾ, ಸೊ ಎಲ್ಲರಿಗೂ ಕೂಡ 2 ದಿನದಿಂದ ಈಗಾಗಲೇ ಲೆಕ್ಕಾಚಾರ ಮಾಡ್ತಾ ಇದ್ದಾರಂತೆ. ಒಂದು ಲೆಕ್ಕಾಚಾರ ಮಾಡಿಬಿಟ್ಟು ಮೆಚುರಿಟಿ ಎಷ್ಟು ಜನರದಾಗಿದೆ ನೋಡಿ, ಅಷ್ಟು ಜನರಿಗೆ ಹಣ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಒಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಮಾಹಿತಿಯನ್ನು. ಇಲ್ಲಿ ನೀವು ಕನ್ಫ್ಯೂಷನ್ ಕೂಡ ಆಗ್ಬೋದು. ಭಾಗ್ಯಲಕ್ಷ್ಮಿ ಬಾಂಡು ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿದೆ, ಹೆಸರು ಚೇಂಜ್ ಆಗಿದೆ. ಸೊ ಅದನ್ನು ಮೊದಲು ಕ್ಲಿಯರಿಟಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಭಾಗ್ಯಲಕ್ಷ್ಮಿ ಬಾಂಡ್ ಅಂದರೆ ಬರೀ ಭಾಗ್ಯಲಕ್ಷ್ಮಿ ಬಾಂಡ್ ಹೆಸರಿನಲ್ಲಿ ಅಷ್ಟೇ ಇಲ್ಲ, ಈಗ ಅದನ್ನು ತೆಗೆದಾಕ್ಬಿಟ್ಟು ಹೆಸರು ಪ್ರೊಸೆಸಿಂಗ್ ಎಲ್ಲ ಸೇಮ್ ಇರುತ್ತೆ. ಅಂದರೆ ಯೋಜನೆ ಒಂದೇ, ಆದರೆ ಹೆಸರು 2. ಭಾಗ್ಯಲಕ್ಷ್ಮಿ ಬಾಂಡನ್ನು ತೆಗೆದಾಕಿ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹಾಕಿರುವಂಥದ್ದು. ಸೊ ಹೆಸರು ಚೇಂಜನ್ನು ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಸೊ ಮೊದಲು LICನವರು ಈ ಒಂದು ಯೋಜನೆಯನ್ನು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮುಂದುವರಿಸ್ತಾ ಇದ್ರು, ಆದರೆ ಈಗ ಪೋಸ್ಟ್ ಆಫೀಸ್ನಲ್ಲಿ ಇಂತಹ ಇದರ ಒಂದು ಯೋಜನೆಯನ್ನು ನಡೆಸ್ತಾ ಇರುವಂಥದ್ದು. ಸೊ ಪೋಸ್ಟ್ ಆಫೀಸ್ಗಳಲ್ಲಿ ಸೊ ಒಂದೇ ಹೆಣ್ಣು ಮಗುವಿಗೆ ಜನನ ಆದರೆ ತಕ್ಷಣ 18 ವರ್ಷ, 1ರಿಂದ 18 ವರ್ಷದವರೆಗೂ ಕೂಡ ಆಗಿದ್ದೆ ನಿಮಗೆ ಅಮೌಂಟು ಈಗ ಸಿಗ್ತಾ ಇರುವಂಥದ್ದು. ಮೊದಲು ಯಾರು ಒಂದು ನಂಬಿಕೆ ಇಟ್ಟು ಇದರ ಮೇಲೆ ಒಂದು ಅಪ್ಲೈ ಮಾಡಿರ್ತಾರೆ, ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿರ್ತಾರೆ, ಸೊ ಅವರಿಗೆ 1,50,000 ಅಥವಾ 1,80,000ವರೆಗೂ ಕೂಡ ಹಣ ಸಿಗ್ತಾ ಇದೆ. ಸೊ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ನಾವು ಈ ವರ್ಷದಲ್ಲಿ ಅರ್ಜಿ ಸಲ್ಲಿಸಿದ್ವಿ, ನಮಗೆ ಹಣ ಸಿಗತ್ತಾ ಅಂತ. ಸೊ ಇಲ್ಲ ವೀಕ್ಷಕರೇ,
7ರಲ್ಲಿ ಆಗಿರಲಿ 2009ರಲ್ಲಿ ಈ ರೀತಿಯಾಗಿ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅವರಿಗೆ 2028ರಲ್ಲಿ ಹಣ ಸಿಗುವಂತಹ ಚಾನ್ಸಸ್ ಇದೆ. ಸೊ ಈಗ ಸದ್ಯದಲ್ಲಿ ಅಮೌಂಟ್ ಯಾವ ಒಂದು ವರ್ಷದಲ್ಲಿ ಅರ್ಜಿ ಸಲ್ಲಿಸಿದವ್ರಿಗೆ ಬರ್ತಾ ಇದೆ ಅಂದರೆ 2006ರಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿರ್ತೀರ ನೋಡಿ, ಸೊ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿರ್ತೀರ ನೋಡಿ, ಸೊ ಅವರಿಗೆ ಈ ಒಂದು ವರ್ಷದಲ್ಲಿ ನಿಮಗೆ ಹಣ ಸಿಗ್ತಾ ಇರುವಂಥದ್ದು. ಓಕೆನಾ. ಸೊ ಎಷ್ಟು ಹಣ ಸಿಗ್ತಾ ಇದೆ ಅದನ್ನು ಕೂಡ ಹೇಳಿದ್ದೀನಿ. ಹಾಗಾದರೆ ಯಾವ ದಿನಾಂಕದಂದು ಸಿಗತ್ತೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ದಿನಾಂಕ ನಿಗದಿಪಡಿಸಿಲ್ಲ, ಆದರೆ ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲನೂ ಕೂಡ ಈಗಾಗಲೇ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಯಾರು ಮೆಚುರಿಟಿ ಹೊಂದಿರ್ತಾರೆ ಅವರನ್ನು ಒಂದು ಕಂಡು ಹಿಡಿತಾ ಇರುವಂಥದ್ದು, ಲಿಸ್ಟನ್ನು ರೆಡಿ ಮಾಡ್ತಾ ಇರುವಂಥದ್ದು. ಸೊ ಲಿಸ್ಟನ್ನು ರೆಡಿ ಮಾಡಿ ಸೊ ಯಾರು ಒಂದು ಮೆಚುರಿಟಿ ಹೊಂದಿರ್ತಾರೆ ಅವರಿಗೆ ಹಣ ಹಾಕುವಂತಹ ಕೆಲಸ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬೇಕಾದರೆ ಹಿಂದಿನ ವಿಡಿಯೋವನ್ನು ಚೆಕ್ ಮಾಡಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿರ್ಬೋದು. ಸೊ ಅದನ್ನು ನಿಮಗೆ ಲೈವ್ ಪ್ರೂಫ್ ಆಗಿ ಕ್ಲಿಪ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ, ತೋರಿಸಿದ್ದೀನಿ ಕೂಡ. ಸೊ ಅದನ್ನು ನೋಡ್ಕೊಳ್ಳಿ, ಬೇಕಾದರೆ ಕನ್ಫ್ಯೂಷನ್ ಆಗಿದ್ರೆ ಸೊ ನಿಮಗೆ ಕ್ಲಿಯರಿಟಿ ಸಿಗಬೇಕಾದ್ರೆ. ಓಕೆನಾ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.